ಶರಣಾರ್ಥಿ ಜುಲೈ 11, 2020. ಇಂದು ನಾವು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಒಂದು ಗ್ರಾಮ ಸಭಾ ಮತ್ತು ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿ ಬಗ್ಗೆ ತಿಳ್ಕೊಳ್ಳೋಣ. ಅವರ ಕೆಲಸಗಳೇನು, ಕಾರ್ಯಗಳೇನು ಅಂತೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಗ್ರಾಮ ಸಭೆ ಅಂದರೆ ಏನಂತಂದರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಎಲ್ಲ ವೋಟರ್ಸ್ಗಳ ಒಂದು ಸಮೂಹವೇ ಒಂದು ಗ್ರಾಮ ಸಭೆ ಆಗಿರ್ತದೆ. ಈ ಗ್ರಾಮ ಸಭೆಯ ಅವಶ್ಯಕತೆ ಏನಪ್ಪ ಅಂತಂದರೆ, ಹೇಗೆ ಕೇಂದ್ರ ಸರ್ಕಾರದಲ್ಲಿ ಸಂಸತ್ತು ಇರುತ್ತೆ, ಲೋಕಸಭೆ, ಹೇಗೆ ರಾಜ್ಯದಲ್ಲಿ ವಿಧಾನಸಭೆ ಲೆಜಿಸ್ಲೇಚರ್ ಶಾಸಕಾಂಗ ಇರುತ್ತೆ, ಅದೇ ತರಹ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದು ಶಾಸಕಾಂಗ ಅಂತಂದಾಗ ಈ ಗ್ರಾಮ ಸಭೆ ಶಾಸಕಾಂಗ ಆಗಿರುತ್ತೆ. ಏನಾದರೂ ಗ್ರಾಮ ಪಂಚಾಯಿತಿಯಲ್ಲಿ ಸೋಷಿಯಲ್ಲು ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಏನಾದರೂ ಪ್ಲ್ಯಾನ್ಸು, ಪ್ರೋಗ್ರಾಮ್ಸು, ಸ್ಕೀಮ್ಸ್ಗಳು ಮಾಡಿದರೆ ಅದಕ್ಕೆ ಈ ಗ್ರಾಮ ಸಭೆಯೇ ಒಂದು ಅಪ್ರೂವ್ ಮಾಡುತ್ತೆ. ಆಮೇಲೆ ಈ ಪ್ಲ್ಯಾನ್ಸ್ಗಳಲ್ಲಿ, ಪ್ರೋಗ್ರಾಮ್ಸ್ಗಳಲ್ಲಿ, ಸ್ಕೀಮ್ಗಳಲ್ಲಿ ಏನಾದರೂ ಹೆಲ್ಪ್ ಆಗುವಂಥ ವಿಷಯಗಳಿದ್ದರೆ ಅದಕ್ಕೆ ಬೆನಿಫಿಷಿಯರೀಸು, ಅದು ಅಂದರೆ ಆ ಪ್ಲ್ಯಾನ್ಸ್ಗಳೆಲ್ಲ ಯಾರಿಗೆ ಸೇರಬೇಕು, ಆ ಸೌಲಭ್ಯಗಳಲ್ಲಿ ಯಾರಿಗೆ ಸೇರಬೇಕು ಅನ್ನೋ ಒಂದು ಬೆನಿಫಿಷಿಯರೀಸ್ ಇರ್ತಲ್ಲ, ಅವುಗಳನ್ನು ಕೂಡ ಒಂದು ಐಡೆಂಟಿಫಿಕೇಷನ್ ಮಾಡುವಂಥ ಕೆಲಸ ಕೂಡ ಗ್ರಾಮ ಸಭೆದೇ ಆಗಿರ್ತದೆ. ಮತ್ತು ಈ ಎಲ್ಲ ಪ್ಲ್ಯಾನ್ಸು, ಪ್ರೋಗ್ರಾಮ್ಸು, ಸ್ಕೀಮ್ಸ್ಗಳಿಗೆ ಏನು ಫಂಡ್ ಹೋಗಬೇಕು, ಆ ಫಂಡ್ಗೆ ಒಂದು ಸರ್ಟಿಫಿಕೇಟ್ ಕೊಡುವಂಥದ್ದು, ಯುಟಿಲೈಜೇಷನ್ ಮಾಡುವಂಥ ಒಂದು ಸರ್ಟಿಫಿಕೇಟ್ ಕೊಡುವಂಥದ್ದು ಕೂಡ ಕೆಲಸ ಕೂಡ ಈ ಒಂದು ಗ್ರಾಮ ಸಭೆದೇ ಆಗಿರ್ತದೆ. ಈಗ ಇಷ್ಟು ಒಂದು ಗ್ರಾಮ ಸಭೆಯ ಒಂದು ಪ್ರಾಮುಖ್ಯತೆ, ಇಂಪಾರ್ಟೆನ್ಸು. ಈ ಗ್ರಾಮ ಸಭೆ ಏನೇನು ಫಂಕ್ಷನ್ಸ್ಗಳನ್ನು ಮಾಡುತ್ತೆ ಅಂತಂದಾಗ, ಈ ಸೋಷಿಯಲ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟು ಏನಾದರೂ ಪ್ಲ್ಯಾನ್ಸು, ಪ್ರೋಗ್ರಾಮ್, ಸ್ಕೀಮ್ಸ್ಗಳಿದ್ದಾಗ ಅವುಗಳನ್ನು ಇಂಪ್ಲಿಮೆಂಟ್ ಆಗೋದಕ್ಕೆ ಒಂದು ಹೆಲ್ಪ್ ಮಾಡುವಂಥದ್ದು ಈ ಗ್ರಾಮ ಸಭೆ ಕೆಲಸ ಮಾಡುತ್ತೆ. ಆಮೇಲೆ ಈ ಸ್ಕೀಮ್ಗಳಲ್ಲಿ ಬೆನಿಫಿಷಿಯರೀಸ್ ಯಾರಿಗೆ ಅವಶ್ಯಕತೆ ಇದೆ, ನೀಡ್ಸ್ ಯಾರಿಗಿದೆ, ಈ ಸೌಲಭ್ಯಗಳು ಯಾರಿಗೆ ಸಿಗಬೇಕಾಗಿದೆ ಅನ್ನೋ ಐಡೆಂಟಿಫಿಕೇಷನ್ ಕೂಡ ಈ ಗ್ರಾಮ ಸಭೆನೇ ಮಾಡುತ್ತೆ. ಆಮೇಲೆ ಕಮ್ಯುನಿಟಿ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳು ಬಂದಾಗ ಅಲ್ಲಿ ಈ ಗ್ರಾಮ ಸಭೆಯ ವೋಟರ್ಸ್ಗಳು ಒಂದು ಡೊನೇಷನ್ಸ್ ಕೊಡೋ ಮುಖಾಂತರನೋ ಅಥವಾ ಲೇಬರ್ ಸರ್ವಿಸ್ ಕೊಡೋ ಮುಖಾಂತರನೋ ಅಥವಾ ವ್ಯಾಲ್ಯೂಂಟರಿ ಲೇಬರ್ ಆಗಿ ಕೆಲಸ ಮಾಡೋ ಮುಖಾಂತರ ಆ ಸ್ಕೀಮ್ಸ್ಗಳನ್ನು ಸಕ್ಸಸ್ಫುಲ್ ಮಾಡುವಂಥದ್ದು ಕೂಡ ಈ ಗ್ರಾಮ ಸಭೆಯ ಒಂದು ಕೆಲಸ ಆಗಿದೆ. ಆಮೇಲೆ ಊರುಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಏನಾದರೂ ಮಾಸ್ ಎಜುಕೇಷನ್, ಅಡಲ್ಟ್ ಎಜುಕೇಷನ್, ಆಮೇಲೆ ನೈಟ್ ಎಜುಕೇಷನ್ ಏನಾದರೂ ಆಗಬೇಕಂದಾಗ, ಮತ್ತು ಎಲ್ಲ ಫ್ಯಾಮಿಲಿ ವೆಲ್ಫೇರ್ಗಳು ಆಗಬೇಕಂದಾಗ ಅಲ್ಲೂ ಕೂಡ ಒಂದು ಇಂಪಾರ್ಟೆನ್ಸು ಗ್ರಾಮ ಸಭೆದೇ ಇರುತ್ತೆ. ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಅನೇಕ ಕಾಸ್ಟ್ ಜನರು, ಅನೇಕ ರಿಲಿಜಿಯನ್ ಜನಗಳೆಲ್ಲ ಬರ್ತಾರೆ. ಅವರ ಮಧ್ಯೆ ಒಂದು ಯೂನಿಟಿ ಮತ್ತು ಒಂದು ಹಾರ್ಮೋನಿ ಇರುವಂಥದ್ದು ಕೂಡ ಸೊಸೈಟಿಯಲ್ಲಿ, ಅದರ ಒಂದು ಜವಾಬ್ದಾರಿ ಕೂಡ ಗ್ರಾಮ ಸಭೆದೇ ಆಗಿರ್ತದೆ. ಏನಾದರೂ ಪ್ಲ್ಯಾನ್ಸು, ಸ್ಕೀಮ್ಸು, ಪ್ರೋಗ್ರಾಮ್ಸ್ಗಳಿದ್ದಾಗ ಅವುಗಳು ಏನಕ್ಕೋಸ್ಕರ ಬಂದಿದ್ದಾವೆ, ಅವುಗಳ ಒಂದು ಉದ್ದೇಶ ಏನು, ಅಬ್ಜೆಕ್ಟಿವ್ಸ್ ಏನು ಅಂಥೇಳಿ ಅದನ್ನು ಕೂಡ ಒಂದು ಕ್ಲಾರಿಫಿಕೇಷನ್ ಸರ್ಪಂಚ್ಗಳ ಮುಖಾಂತರ ಮಾಡ್ಕೊಳ್ಬೋದು ಈ ಗ್ರಾಮ ಸಭೆ ಮೆಂಬರ್ಸು. ಆಮೇಲೆ ಏನಾದರೂ ಅಲ್ಲಿ ಆ ಸ್ಕೀಮ್ಸ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ಗಳಿದ್ದಾಗ ಅವುಗಳನ್ನು ಡಿಸ್ಕಸ್ ಮಾಡುವಂಥದ್ದು, ಮತ್ತು ಇದು ಬೇಡ ರೆಕಮೆಂಡ್ ಮಾಡುವಂಥದ್ದು, ಆ ಕೆಲಸ ಕೂಡ ಒಂದು ಗ್ರಾಮ ಸಭೆದೇ ಆಗಿರ್ತದೆ. ಈ ಥರ ಯಾವುದೇ ಒಂದು ಪ್ರೋಗ್ರಾಮ್ಸ್ ಆಗಲಿ, ಸ್ಕೀಮ್ಸ್ ಆಗಲಿ, ಪ್ಲ್ಯಾನ್ಸ್ ಆಗಲಿ ಏನೇ ಬಂದರೂ ಕೂಡ ಗ್ರಾಮ ಸಭೆಗೆ ಅದನ್ನು ತಿಳಿಸುವಂಥದ್ದು ಕೆಲಸ, ತಿಳ್ಕೊಳ್ಳುವಂಥದ್ದು ಕೆಲಸ ಈ ಗ್ರಾಮ ಸಭೆದು ಆಗಿರ್ತದೆ. ಆಮೇಲೆ ಏನಾದರೂ ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಲಿ, ಸರ್ಪಂಚ್ ಆಗಲಿ ಹಾಕೋ ಟ್ಯಾಕ್ಸು, ರೇಟ್ಸು, ರೆಂಟ್ಸು ಇವುಗಳು ಏನಾದರೂ ಇದ್ದರೆ ಅದರ ಬಗ್ಗೆ ಕೂಡ ಡಿಸ್ಕಸ್ ಮಾಡುವಂಥದ್ದು, ಜಾಸ್ತಿ ಆದರೆ ಜಾಸ್ತಿ ಯಾಕೆ ಅಂತ ಕೇಳಿ ಕಡಿಮೆ ಮಾಡುವಂಥದ್ದು, ಈ ಎಲ್ಲ ಕೆಲಸಗಳು ಕೂಡ ಗ್ರಾಮ ಸಭೆಯ ಮೆಂಬರ್ಸ್ಗಳೇ ಮಾಡಬೇಕಾಗ್ತದೆ. ಹೀಗೆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ ಎಲ್ಲ ಸಬ್ಜೆಕ್ಟ್ಗಳು, ಎಲ್ಲ ವಿಷಯಗಳನ್ನು ಗ್ರಾಮ ಸಭೆಯ ಮೆಂಬರ್ಸ್ಗಳ ಹತ್ರ ಡಿಸ್ಕಸ್ ಮಾಡಿ ಇಂಪ್ಲಿಮೆಂಟ್ ಮಾಡೋದಾಗಲಿ, ಅವುಗಳನ್ನು ಜಾರಿಗೆ ತರೋದಾಗಲಿ ಕೆಲಸ ಇವರ ಗ್ರಾಮ ಸಭೆ ಮೆಂಬರ್ಸ್ಗಳನ್ನು ತಗೊಂಡೇ ಮಾಡಬೇಕಾಗತ್ತೆ. ಇವಾಗ ಈ ಒಂದು ಗ್ರಾಮ ಸಭೆಯಲ್ಲಿ, ಗ್ರಾಮ ಪಂಚಾಯಿತಿಯಲ್ಲಿ ಈ ಸೆಕ್ರೆಟರಿ ಇರ್ತಾರೆ. ಇವರು ಗೌರ್ಮೆಂಟಿಂದ ಅಪಾಯಿಂಟ್ ಆಗಿರ್ತಾರೆ, ಸ್ಟೇಟ್ ಗೌರ್ಮೆಂಟಿಂದ. ಅಂಥವರ ಕೆಲಸ ಏನು, ಅವರ ಒಂದು ರೋಲ್ ಏನು ಇಲ್ಲಿ ಈ ಗ್ರಾಮ ಸಭೆಯಲ್ಲಿ ಅಂತಂದಾಗ ಇವರ ಒಂದು ರೋಲು ತುಂಬ ವೈಟಲ್ ಆಗಿರ್ತದೆ. ಮತ್ತು ಇವರ ಒಂದು
ಫಂಕ್ಷನ್ಸ್ಗಳನ್ನು ರೋಲ್ಗಳನ್ನು ಒಂದು 3 ಸ್ಟೇಜ್ನಲ್ಲಿ ಕ್ಯಾಟಗರೈಸ್ಡ್ ಮಾಡ್ತಾರೆ. ಫಸ್ಟು ಪ್ರೀ ಗ್ರಾಮಸಭಾ, ಒಂದು ಗ್ರಾಮಸಭೆ ಅರೇಂಜ್ ಆಗೋಕ್ಕಿಂತ ಮುಂಚೆ ಇವರ ಕೆಲಸ ಏನಾಗುತ್ತೆ, ಡ್ಯೂರಿಂಗ್ ಗ್ರಾಮಸಭಾ ನಡೆಯೋ ಹೊತ್ತಿನಲ್ಲಿ ಏನಾಗುತ್ತೆ, ಮತ್ತು ಆಫ್ಟರ್ ಗ್ರಾಮಸಭಾ ಆದಮೇಲೆ. ಈಗ ಫಸ್ಟು ಪ್ರೀ ಗ್ರಾಮಸಭೆ ನಡೆಯೋಕ್ಕಿಂತ ಮುಂಚೆ ಇವ್ರು ಏನು ಮಾಡಬೇಕು ಅಂತಂದಾಗ ಈ ಗ್ರಾಮ ಪಂಚಾಯತಿ ಸೆಕ್ರೆಟರಿಗಳು ಸರ್ಪಂಚ್ ಜೊತೆ ಸೇರಿಕೊಂಡು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡೋಣ ಅಂತೇಳಿ ಒಂದು ಎಜೆಂಡಾ ಒಂದು ಫೈನಲೈಸೇಷನ್ ಮಾಡುವಂಥ ಕೆಲಸ ಸೆಕ್ರೆಟರಿ ಅವ್ರದ್ದಾಗಿರ್ತದೆ. ಗ್ರಾಮ ಸಭೆಗೆ ಇವತ್ತು ಮೀಟಿಂಗ್ ಇದೆ ಅಂತ ನೋಟಿಸ್ ಕೊಡುವಂಥ ಕೆಲಸ ಕೂಡ ಇವ್ರದೇ ಆಗಿರ್ತದೆ. ಇವತ್ತಿನ ಗ್ರಾಮ ಸಭೆಯಲ್ಲಿ ನಡೆದಂತಹ ವಿಚಾರಗಳನ್ನು ಪಬ್ಲಿಷ್ ಮಾಡುವಂಥದ್ದು, ಡೇಟು, ಟೈಮು, ಯಾವ ಸ್ಥಳದಲ್ಲಿತ್ತು ಮತ್ತು ಯಾವ ವಿಷಯದ ಬಗ್ಗೆ ಮಾತಾಡಿದ್ವಿ ಅದನ್ನು ಪಬ್ಲಿಷ್ ಮಾಡುವಂಥ ಕೆಲಸ ಕೂಡ ಗ್ರಾಮ ಪಂಚಾಯತ್ ಸೆಕ್ರೆಟರಿದೇ ಆಗಿರ್ತದೆ. ಈ ಗ್ರಾಮ ಸಭೆ ನಡೆದ ಮೇಲೆ ಏನು ಆ್ಯಕ್ಷನ್ ಟೇಕನ್ ರಿಪೋರ್ಟು, ಏನು ಆ್ಯಕ್ಷನ್ಗಳು ತೊಗೊಂಡ್ರು ಗ್ರಾಮ ಸಭೆ ಮೆಂಬರ್ಸ್ಗಳು ಮತ್ತು ಸದಸ್ಯರುಗಳೆಲ್ಲ, ಅದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಬರೆಯುವಂಥದ್ದು ಕೆಲಸ ಕೂಡ ಈ ಸೆಕ್ರೆಟರಿ ಅವ್ರದ್ದೇ ಆಗಿರ್ತದೆ. ಆ ಗ್ರಾಮ ಸಭೆಯಲ್ಲಿ ಬರುವಂಥ ಮೆಂಬರ್ಸ್ಗಳಿಗೆ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಮಾಡುವಂಥದ್ದು, ಡ್ರಿಂಕಿಂಗ್ ವಾಟರ್ ಅರೇಂಜ್ಮೆಂಟ್ ಮಾಡುವಂಥದ್ದು, ಕ್ಲೀನ್ ಸ್ಯಾನಿಟೇಷನ್ ಸ್ವಚ್ಛತೆಯನ್ನು ಅರೇಂಜ್ಮೆಂಟ್ ಮಾಡುವಂಥ ಕೆಲಸ ಕೂಡ ಸೆಕ್ರೆಟರಿ ಅವ್ರದ್ದೇ ಆಗಿರ್ತದೆ. ಈಗ ಇದು ಪ್ರೀ ಗ್ರಾಮಸಭಾ ಆಯಿತು. ಈಗ ಡ್ಯೂರಿಂಗ್ ಗ್ರಾಮಸಭಾ ಅಂದರೆ ಗ್ರಾಮಸಭಾ ನಡೆಯೋದ್ರಲ್ಲಿ ಸೆಕ್ರೆಟರಿ ಕೆಲಸ ಏನಾಗಿರ್ತದೆ ಅಂತಂದರೆ, ಏನು ಗ್ರಾಮ ಸಭೆಯಲ್ಲಿ ಏನು ಅಟೆಂಡ್ ಆದ ಒಂದು ಮೆಂಬರ್ಸ್ಗಳು ಮತ್ತು ಸರ್ಪಂಚ್ಗಳು ಇವರೆಲ್ಲ ಏನೇನು ಮಾತಾಡ್ತಾರೆ ಅದನ್ನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿಕೊಳ್ಳುವಂಥದ್ದು. ಆಮೇಲೆ ಪ್ರೆಸೆಂಟಿಂಗ್ ದ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಆನ್ ರೆಸಲ್ಯೂಷನ್ ಆಫ್ ಪ್ರೀವಿಯಸ್ GS ಮೀಟಿಂಗ್. ನಾವೇನು ಓಲ್ಡ್ ಮೀಟಿಂಗ್ನಲ್ಲಿ ಈ ಓಲ್ಡ್ ಗ್ರಾಮಸಭೆ ಮೀಟಿಂಗ್ನಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅವುಗಳ ಒಂದು ಆ್ಯಕ್ಷನ್ ಟೇಕನ್ ರಿಪೋರ್ಟನ್ನು ಇಲ್ಲಿ ಒಂದು ಪ್ರೆಸೆಂಟ್ ಮಾಡುವಂಥ ಕೆಲಸ ಕೂಡ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಅವ್ರದ್ದೇ ಆಗಿರ್ತದೆ. ಮತ್ತು ಒಂದು ಗ್ರಾಮ ಸಭೆ ತುಂಬ ಸ್ಮೂತಾಗಿ ಹೋಗೋ ಥರ ನೋಡ್ಕೊಳ್ಳುವಂಥ ಜವಾಬ್ದಾರಿ ಕೂಡ ಸೆಕ್ರೆಟರಿ ಅವ್ರದ್ದೇ ಆಗಿರ್ತದೆ. ಈ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಸರ್ಪಂಚ್ಗೆ ಒಂದು ಹೆಲ್ಪ್ ಮಾಡುವಂಥದ್ದು, ಮತ್ತೆ ಏನಾದರೂ ರೆಸಲ್ಯೂಷನ್ ಮಾಡಿದಾಗ ಗ್ರಾಮ ಸಭೆಯಲ್ಲಿ ಅದಕ್ಕೆ ಓಟ್ಸ್ ಎಷ್ಟು ಬಿದ್ದವು, ಸಪೋರ್ಟ್ ಆಗಿ ಅಗೇನಿಸ್ಟ್ ಆಗಿ ಓಟ್ಸ್ ಎಷ್ಟು ಬಿದ್ದವು ಅವುಗಳನ್ನು ಕೂಡ ರೆಕಾರ್ಡ್ ಮಾಡುವಂಥ ಕೆಲಸ ಕೂಡ ಸೆಕ್ರೆಟರಿ ಅವ್ರದ್ದೇ ಆಗಿರ್ತದೆ. ಇಷ್ಟು ಕೆಲಸಗಳು ಡ್ಯೂರಿಂಗ್ ಏನು ಗ್ರಾಮ ಸಭೆ ಆಗುತ್ತೆ. ಈಗ ಗ್ರಾಮ ಸಭೆ ಮುಗಿದ ಮೇಲೆ ಮತ್ತೆ ಏನು ಕೆಲಸಗಳು ಇವರು ಗ್ರಾಮ ಪಂಚಾಯತ್ ಸೆಕ್ರೆಟರಿ ಇದು ಅಂತಂದಾಗ, ಇವರು ಗ್ರಾಮ ಪಂಚಾಯತ್ ಮೆಂಬರ್ಸ್ಗಳು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರುಗಳನ್ನು ಕೋಆರ್ಡಿನೇಟ್ ಮಾಡಿ ಏನಿವತ್ತು ನಾವು ಗ್ರಾಮ ಸಭೆಯಲ್ಲಿ ಏನೇನು ರೆಸಲ್ಯೂಷನ್ಸ್ ಮಾಡಿದ್ವಿ ಅವುಗಳನ್ನೆಲ್ಲ ಅವ್ರಿಗೆ ತಿಳಿಸುವಂಥದ್ದು. ಮತ್ತು ಈಗ ಈ ಗ್ರಾಮ ಸಭೆಯಲ್ಲಿ ನಡೆದಿರುವಂತಹ ಒಂದು ರೆಕಾರ್ಡಿಂಗ್ಸ್ಗಳನ್ನು ಹೈಯರ್ ಆಫೀಷಿಯಲ್ಸ್ಗೆ ಕಳಿಸುವಂಥದ್ದು ಕೆಲಸ ಕೂಡ ಸೆಕ್ರೆಟರಿ ಅವ್ರದ್ದೇ ಆಗಿರ್ತದೆ. ಶರಣಾರ್ಥಿ.